ವಿಜಯನಗರಕ್ಕೆ ರಾಜಕಳೆ ಬಂದಿದೆ. ಗತ ವೈಭವವನ್ನ ಸಾರುವಂತಹ ವಿಜಯನಗರ ಶೃಂಗಾರಗೊಂಡಿದೆ. ಅದರ ಜೊತೆಗೆ ಬಣ್ಣ ಬಣ್ಣದಿಂದ ಕಂಗೊಳಿಸ್ತಾ ಇರುವಂತಹ ವಿಜಯನಗರ ದೇಶ ವಿದೇಶದಿಂದ ಗಣ್ಯರನ್ನ ತನ್ನತ್ತ ಕೈ ಬೀಸಿ ಕರೀತಾ ಇದೆ. ಹಾಗಾದ್ರೆ ಹಂಪಿ ಉತ್ಸವದ ಕಳೆ ಹೇಗಿದೆ ನೀವೇ ನೋಡಿ. ಇಂದಿನಿಂದ ಐತಿಹಾಸಿಕ ಹಂಪಿ ಉತ್ಸವ. ಸಂಗೀತ, ಸಂಭ್ರಮ, ಸಂಸ್ಕೃತಿಯ ಕಲರವ. ಹಂಪಿ ಕರ್ನಾಟಕದ ಶ್ರೀಮಂತ ಐತಿಹಾಸಿಕ ತಾಣ. ವಿಜಯನಗರ ಸಾಮ್ರಾಜ್ಯದ ನೆಲೆಬೀಡು. ತುಂಗಭದ್ರಾ ತೀರದಲ್ಲಿರೋ ವಿಶ್ವ ಪಾರಂಪರಿಕ ತಾಣದಲ್ಲಿ ಹಂಪಿ ಉತ್ಸವದ ಸಂಭ್ರಮ ಮನೆ ಮಾಡಿದೆ. ಅಗತ್ಯಗಳು ಏನಾದರೂ ವಿಷಯ ಸಾಕಿದ್ದು ಕುಟುಂಬದಕ್ಕಿಂತ ಹಿಂದಿನ ಭಾಗವನ್ನು ಗಾಲಿಗೆ ಮೇಲೆ ಹಾಕಿ ಶುರು ಮಾಡಿತು. ಯಾವಾಗ ಗಾಲಿಗಳ ಮೇಲೆ ತನ್ನ ಶಕ್ತಿ ಗೆತ್ತೆಯಂತೆ ಹಂಪಿ ಶೃಂಗಾರಗೊಂಡಿದೆ. ಮಾಜಿ ಉಪಮುಖ್ಯಮಂತ್ರಿ ದಿವಂಗತ ಎಂಪಿ ಪ್ರಕಾಶ್ ಅವರ ಹೆಸರಿನಲ್ಲಿ ಮುಖ್ಯ ವೇದಿಕೆ ನಿರ್ಮಾಣಗೊಂಡಿದೆ. ಇಂದು ಸಂಜೆ 6 ಗಂಟೆಗೆ ಸಿಎಂ ಸಿದ್ದರಾಮಯ್ಯ ಹಂಪಿ ಉತ್ಸವಕ್ಕೆ ಚಾಲನೆ ನೀಡಿದ್ರು. ಚಂದನವನದ ತಾರೆಯರಾದ ನಟ ಶಿವರಾಜ್ ಕುಮಾರ್, ನಿರ್ಮಾಪಕಿ ಅಶ್ವಿನಿ ಪುನೀತ್ ರಾಜ್ಕುಮಾರ್, ಗೋಲ್ಡನ್ ಸ್ಟಾರ್ ಗಣೇಶ್ ಸೇರಿದಂತೆ ಹಲವರು ವೇದಿಕೆಗೆ ಮೆರುಗನ್ನ ನೀಡಲಿದ್ದಾರೆ. ಖ್ಯಾತ ಗಾಯಕ ವಿಜಯ್ ಪ್ರಕಾಶ್ ಹಾಗೂ ಹರಿಹರನ್ ತಂಡ ಸಂಗೀತ ರಸದೌತಣ ಉಣಬಡಿಸಲಿದ್ದಾರೆ. ಹಂಪಿ ಉತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಎಲ್ಲರೂ ಕೂಡ ಈ ಉತ್ಸವದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಉದ್ಘಾಟನೆ ಮಾಡ್ತಾರೆ. ಉತ್ಸವದಲ್ಲಿ ಭಾಗವಹಿಸಿ 3 ದಿನಗಳ ಕಾಲ ನಡೆಯುವ ಹಂಪಿ ಉತ್ಸವದಲ್ಲಿ ಭಾಗವಹಿಸಿ ಯಶಸ್ವಿ ಮಾಡಬೇಕು. ಈ ಒಂದು ಸಂತೋಷದಲ್ಲಿ ಎಲ್ಲರೂ ಭಾಗಿಯಾಗಬೇಕು ಅಂತೇಳಿ ಅಖಂಡ ನಮ್ಮ ಬಳ್ಳಾರಿ ಜಿಲ್ಲೆ ಮತ್ತು ನಾಡಿನ ಎಲ್ಲ ಜನರಿಗೂ ಕೂಡ ನಾನು ಮನವಿಯನ್ನ ಮಾಡ್ತಾ ಇದ್ದೀನಿ. ಇನ್ನೊಂದೆಡೆ ಹಂಪಿ ಉತ್ಸವದ ಅಂಗವಾಗಿ ಎತ್ತುಗಳ ಪ್ರದರ್ಶನ ಎಲ್ಲರ ಗಮನ ಸೆಳೆಯಿತು. ಜಿಲ್ಲಾ ಉಸ್ತುವಾರಿ ಸಚಿವ ಜಮೀರ್ ಅಹಮದ್ ಖಾನ್ ಗೋಪೂಜೆ ಮಾಡುವ ಮೂಲಕ ಪ್ರದರ್ಶನಕ್ಕೆ ಚಾಲನೆಯನ್ನ ನೀಡಿದ್ರು. ಒಟ್ಟು 175 ಜೋಡಿ ಎತ್ತುಗಳು ಈ ಬಾರಿ ಪ್ರದರ್ಶನದಲ್ಲಿ ಭಾಗವಹಿಸಿದ್ವು. ಹಳ್ಳಿಕಾರ್, ಕಿಲ್ಲಾರಿ, ಹೋನ್ಗಲ್ಲ ತಳಿಯ ಹೋರಿ ಮತ್ತು ಎತ್ತುಗಳು ತಮ್ಮ ಮೈಕಟ್ಟು ಶಕ್ತಿ ಮತ್ತು ಅಲಂಕಾರದ ಮೂಲಕ ಜನರನ್ನ ಆಕರ್ಷಿಸಿದ್ವು. ತದನಂತರದಲ್ಲಿ ಸ್ವದೇಶಿ ತಳಿಗಳ ಸಂರಕ್ಷಣೆಗೆ ಸಂದೇಶ ನೀಡುವ ಉದ್ದೇಶದಿಂದ ಈ ವಿಶಿಷ್ಟ ಪ್ರದರ್ಶನ ಆಯೋಜಿಸಲಾಗಿತ್ತು. ಸಚಿವ ಜಮೀರ್ ಅಹಮದ್ ಖಾನ್ ಹಾಗೂ ಶಾಸಕ ಗವಿಯಪ್ಪ ಅವರು ಗೆದ್ದ ಪ್ರತಿ ಜೋಡಿಗೆ ತಲಾ 50,000 ರೂಪಾಯಿ ಬಹುಮಾನ ನೀಡಿ ಸನ್ಮಾನಿಸಿದ್ರು. ವಿದೇಶಿ ಪ್ರವಾಸಿಗರು ಸೇರಿ ಸಾವಿರಾರು ಜನರು ಈ ಅಪರೂಪದ ದೃಶ್ಯವನ್ನ ಕಣ್ತುಂಬಿಕೊಂಡ್ರು. ಇವತ್ತು ಕಾಂಪಿಟೇಷನ್ ಅಲ್ಲಿ 4 ಹಸುವನ್ನ ಗೆದ್ದಿದ್ದಾರೆ. ಡಿಪಾರ್ಟ್ಮೆಂಟ್ ವತಿಯಿಂದ 200 ಹಸುಗಳು ಬಂದಿದ್ರು. ಡಿಪಾರ್ಟ್ಮೆಂಟ್ ವತಿಯಿಂದ 5,000-7,000 ಕೊಡ್ತಾರಂತೆ. ಇವತ್ತು 4 ಹಸುವನ್ನ ಗೆದ್ದಿದ್ದಾರೆ ಅಂತ ನನ್ನ ಮಾಹಿತಿ ನನ್ನ ತುಕಾರಾಮ್ ಸರ್ನ ಗೋಯಪ್ಪ ಸರ್ನ ಕೊಟ್ಟಿದ್ದಾರೆ. ನನ್ನ ಕಡೆಯಿಂದ ಅವ್ರನ್ನ ಸನ್ಮಾನ ಮಾಡಿ 50,000 ರೂಪಾಯಿ ನನ್ನ ಕಡೆಯಿಂದ ಗೋಯಪ್ಪ ಸರ್ ಕಡೆಯಿಂದ ತುಕಾರಾಮ್ ಸರ್ ಕಡೆಯಿಂದ ನನ್ನ ಕಡೆಯಿಂದ 50,000 4 ಜನಕ್ಕೆ 2 ಲಕ್ಷ ರೂಪಾಯಿ ನಮ್ಮ ಕಡೆಯಿಂದ ಕೊಡ್ತಾ ಇದ್ದೀವಿ. 3 ದಿನಗಳ ಕಾಲ ಹಂಪಿ ಉತ್ಸವ ನಡೆಯಲಿದೆ. ಸ್ಯಾಂಡಲ್ವುಡ್ ತಾರೆಯ ದಂಡೆ ಹಂಪಿಯತ್ತ ಮುಖ ಮಾಡಲಿದ್ದಾರೆ. ದೇಶ ವಿದೇಶದಿಂದ ಆಗಮಿಸಿದ ಲಕ್ಷಾಂತರ ಜನರು ಸಂಸ್ಕೃತಿ, ಪರಂಪರೆ, ಸಂಗೀತವನ್ನ ಎಂಜಾಯ್ ಮಾಡಲಿದ್ದಾರೆ. ಕೆ ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ. ವಿಜಯನಗರಕ್ಕೆ ರಾಜಕಳೆ ಬಂದಿದೆ. ಗತ ವೈಭವವನ್ನ ಸಾರುವಂತಹ ವಿಜಯನಗರ ಶೃಂಗಾರಗೊಂಡಿದೆ. ಅದರ ಜೊತೆಗೆ ಬಣ್ಣ ಬಣ್ಣದಿಂದ ಕಂಗೊಳಿಸ್ತಾ ಇರುವಂತಹ ವಿಜಯನಗರ ದೇಶ ವಿದೇಶದಿಂದ ಗಣ್ಯರನ್ನ ತನ್ನತ್ತ ಕೈ ಬೀಸಿ ಕರೀತಾ ಇದೆ. ಹಾಗಾದ್ರೆ ಹಂಪಿ ಉತ್ಸವದ ಕಳೆ ಹೇಗಿದೆ ನೀವೇ ನೋಡಿ. ಇಂದಿನಿಂದ ಐತಿಹಾಸಿಕ ಹಂಪಿ ಉತ್ಸವ. ಸಂಗೀತ, ಸಂಭ್ರಮ, ಸಂಸ್ಕೃತಿಯ ಕಲರವ. ಹಂಪಿ ಕರ್ನಾಟಕದ ಶ್ರೀಮಂತ ಐತಿಹಾಸಿಕ ತಾಣ. ವಿಜಯನಗರ ಸಾಮ್ರಾಜ್ಯದ ನೆಲೆಬೀಡು. ತುಂಗಭದ್ರಾ ತೀರದಲ್ಲಿರೋ ವಿಶ್ವ ಪಾರಂಪರಿಕ ತಾಣದಲ್ಲಿ ಹಂಪಿ ಉತ್ಸವದ ಸಂಭ್ರಮ ಮನೆ ಮಾಡಿದೆ.
ಯಾವಾಗ ಗಾಳಿಗಳ ಮೇಲೆ ತನ್ನ ಶಕ್ತಿ ಮದುವಣಗಿತ್ತಿಯಂತೆ ಹಂಪಿ ಶೃಂಗಾರಗೊಂಡಿದೆ. ಮಾಜಿ ಉಪಮುಖ್ಯಮಂತ್ರಿ ದಿವಂಗತ ಎಂಪಿ ಪ್ರಕಾಶ್ ಅವರ ಹೆಸರಿನಲ್ಲಿ ಮುಖ್ಯ ವೇದಿಕೆ ನಿರ್ಮಾಣಗೊಂಡಿದೆ. ಇಂದು ಸಂಜೆ 6 ಗಂಟೆಗೆ ಸಿಎಂ ಸಿದ್ದರಾಮಯ್ಯ ಹಂಪಿ ಉತ್ಸವಕ್ಕೆ ಚಾಲನೆ ನೀಡಿದರು. ಚಂದನವನದ ತಾರೆಯರಾದ ನಟ ಶಿವರಾಜ್ ಕುಮಾರ್, ನಿರ್ಮಾಪಕಿ ಅಶ್ವಿನಿ ಪುನೀತ್ ರಾಜ್ಕುಮಾರ್, ಗೋಲ್ಡನ್ ಸ್ಟಾರ್ ಗಣೇಶ್ ಸೇರಿದಂತೆ ಹಲವರು ವೇದಿಕೆಗೆ ಮೆರುಗನ್ನ ನೀಡಲಿದ್ದಾರೆ. ಖ್ಯಾತ ಗಾಯಕ ವಿಜಯ್ ಪ್ರಕಾಶ್ ಹಾಗೂ ಹರಿಹರನ್ ತಂಡ ಸಂಗೀತ ರಸದೌತಣ ಉಣಬಡಿಸಲಿದ್ದಾರೆ. ಹಂಪಿ ಉತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಎಲ್ಲರೂ ಕೂಡ ಈ ಉತ್ಸವದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಉದ್ಘಾಟನೆ ಮಾಡ್ತಾರೆ. ಉತ್ಸವದಲ್ಲಿ ಭಾಗವಹಿಸಿ 3 ದಿನಗಳ ಕಾಲ ನಡೆಯುವ ಹಂಪಿ ಉತ್ಸವದಲ್ಲಿ ಭಾಗವಹಿಸಿ ಯಶಸ್ವಿ ಮಾಡಬೇಕು. ಈ ಒಂದು ಸಂತೋಷದಲ್ಲಿ ಎಲ್ಲರೂ ಭಾಗಿಯಾಗಬೇಕು ಅಂತೇಳಿ ಅಖಂಡ ನಮ್ಮ ಬಳ್ಳಾರಿ ಜಿಲ್ಲೆ ಮತ್ತು ನಾಡಿನ ಎಲ್ಲ ಜನರು ಕೂಡ ನಾನು ಮನವಿಯನ್ನ ಮಾಡ್ತಾ ಇದ್ದೀನಿ. ಇನ್ನೊಂದೆಡೆ ಹಂಪಿ ಉತ್ಸವದ ಅಂಗವಾಗಿ ಎತ್ತುಗಳ ಪ್ರದರ್ಶನ ಎಲ್ಲರ ಗಮನ ಸೆಳೆಯಿತು. ಜಿಲ್ಲಾ ಉಸ್ತುವಾರಿ ಸಚಿವ ಜಮೀರ್ ಅಹಮದ್ ಖಾನ್ ಗೋಪೂಜೆ ಮಾಡುವ ಮೂಲಕ ಪ್ರದರ್ಶನಕ್ಕೆ ಚಾಲನೆಯನ್ನ ನೀಡಿದ್ರು. ಒಟ್ಟು 175 ಜೋಡಿ ಎತ್ತುಗಳು ಈ ಬಾರಿ ಪ್ರದರ್ಶನದಲ್ಲಿ ಭಾಗವಹಿಸಿದ್ವು. ಹಳ್ಳಿಕಾರ್, ಕಿಲ್ಲಾರಿ, ಹೋಂಗಲ ತಳಿಯ ಹೋರಿ ಮತ್ತು ಎತ್ತುಗಳು ತಮ್ಮ ಮೈಕಟ್ಟು ಶಕ್ತಿ ಮತ್ತು ಅಲಂಕಾರದ ಮೂಲಕ ಜನರನ್ನ ಆಕರ್ಷಿಸಿದ್ವು. ತದನಂತರದಲ್ಲಿ ಜಾನುವಾರುಗಳ ಸಾಕಣೆ ಸ್ವದೇಶಿ ತಳಿಗಳ ಸಂರಕ್ಷಣೆಗೆ ಸಂದೇಶ ನೀಡುವ ಉದ್ದೇಶದಿಂದ ಈ ವಿಶಿಷ್ಟ ಪ್ರದರ್ಶನ ಆಯೋಜಿಸಲಾಗಿತ್ತು. ಸಚಿವ ಜಮೀರ್ ಅಹಮದ್ ಖಾನ್ ಹಾಗೂ ಶಾಸಕ ಗವಿಯಪ್ಪ ಅವರು ಗೆದ್ದ ಪ್ರತಿ ಜೋಡಿಗೆ ತಲಾ 50,000 ರೂಪಾಯಿ ಬಹುಮಾನ ನೀಡಿ ಸನ್ಮಾನಿಸಿದ್ರು. ವಿದೇಶಿ ಪ್ರವಾಸಿಗರು ಸೇರಿ ಸಾವಿರಾರು ಜನರು ಈ ಅಪರೂಪದ ದೃಶ್ಯವನ್ನ ಕಣ್ತುಂಬಿಕೊಂಡ್ರು. ಇವತ್ತು ಕಾಂಪಿಟೇಷನ್ ಅಲ್ಲಿ 4 ಹಸುವನ್ನ ಗೆದ್ದಿದ್ದಾರೆ. ಡಿಪಾರ್ಟ್ಮೆಂಟ್ ವತಿಯಿಂದ 200 ಹಸುಗಳು ಬಂದಿದ್ರು. ಡಿಪಾರ್ಟ್ಮೆಂಟ್ ವತಿಯಿಂದ 5,000-7,500 ಕೊಡ್ತಾರಂತೆ. ಇವತ್ತು 4 ಹಸುವನ್ನ ಗೆದ್ದಿದ್ದಾರಂತ ನನ್ನ ಮಾಹಿತಿ ನನ್ನ ತುಕಾರಾಮ್ ಸರ್ನ ಗುಲೇಪ ಸರ್ನ ಕೊಟ್ಟಿದ್ದಾರೆ. ನನ್ನ ಕಡೆಯಿಂದ ಅವ್ರನ್ನ ಸನ್ಮಾನ ಮಾಡಿ 50,000 ರೂಪಾಯಿ ನನ್ನ ಕಡೆಯಿಂದ, ಗುಲೇಪ ಸರ್ ಕಡೆಯಿಂದ, ತುಕಾರಾಮ್ ಸರ್ ಕಡೆಯಿಂದ, ನನ್ನ ಕಡೆಯಿಂದ 50,000 4 ಜನಕ್ಕೆ 2 ಲಕ್ಷ ರೂಪಾಯಿ ನಮ್ಮ ಕಡೆಯಿಂದ ಕೊಡ್ತಾ ಇದ್ದೀವಿ. 3 ದಿನಗಳ ಕಾಲ ಹಂಪಿ ಉತ್ಸವ ನಡೆಯಲಿದೆ. ಸ್ಯಾಂಡಲ್ವುಡ್ ತಾರೆಯ ದಂಡೆ ಹಂಪಿಯತ್ತ ಮುಖ ಮಾಡಲಿದ್ದಾರೆ. ದೇಶ ವಿದೇಶದಿಂದ ಆಗಮಿಸಿದ ಲಕ್ಷಾಂತರ ಜನರು ಸಂಸ್ಕೃತಿ, ಪರಂಪರೆ, ಸಂಗೀತವನ್ನ ಎಂಜಾಯ್ ಮಾಡಲಿದ್ದಾರೆ. ಕೆ ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ. ವಿಜಯನಗರಕ್ಕೆ ರಾಜಕಳೆ ಬಂದಿದೆ. ಗತ ವೈಭವವನ್ನ ಸಾರುವಂತಹ ವಿಜಯನಗರ ಶೃಂಗಾರಗೊಂಡಿದೆ. ಅದರ ಜೊತೆಗೆ ಬಣ್ಣ ಬಣ್ಣದಿಂದ ಕಂಗೊಳಿಸ್ತಾ ಇರುವಂತಹ ವಿಜಯನಗರ ದೇಶ ವಿದೇಶದಿಂದ ಗಣ್ಯರನ್ನ ತನ್ನತ್ತ ಕೈ ಬೀಸಿ ಕರೀತಾ ಇದೆ. ಹಾಗಾದ್ರೆ ಹಂಪಿ ಉತ್ಸವದ ಕಳೆ ಹೇಗಿದೆ ನೀವೇ ನೋಡಿ. ಇಂದಿನಿಂದ ಐತಿಹಾಸಿಕ ಹಂಪಿ ಉತ್ಸವ. ಸಂಗೀತ, ಸಂಭ್ರಮ, ಸಂಸ್ಕೃತಿಯ ಕಲರವ. ಹಂಪಿ ಕರ್ನಾಟಕದ ಶ್ರೀಮಂತ ಐತಿಹಾಸಿಕ ತಾಣ. ವಿಜಯನಗರ ಸಾಮ್ರಾಜ್ಯದ ನೆಲೆಬೀಡು. ತುಂಗಭದ್ರಾ ತೀರದಲ್ಲಿರೋ ವಿಶ್ವ ಪಾರಂಪರಿಕ ತಾಣದಲ್ಲಿ ಹಂಪಿ ಉತ್ಸವದ ಸಂಭ್ರಮ ಮನೆ ಮಾಡಿದೆ. ಅಗತ್ಯಗಳು ಏನಾದರೂ ವಿಷಯ ಸಾಕಿದ್ದು ಹುಟ್ಟುವುದಕ್ಕಿಂತ ಹಿಂದಿನ ಭಾಗವನ್ನು ಗಾಳಿಗೆ ಮೇಲೆ ಹಾಕಿ ಶುರು ಮಾಡಿತು. ಯಾವಾಗ ಗಾಳಿಗಳ ಮೇಲೆ ತನ್ನ ಶಕ್ತಿ ಮದುವಣಗಿತ್ತಿಯಂತೆ ಹಂಪಿ ಶೃಂಗಾರಗೊಂಡಿದೆ. ಮಾಜಿ ಉಪಮುಖ್ಯಮಂತ್ರಿ ದಿವಂಗತ ಎಂಪಿ ಪ್ರಕಾಶ್ ಅವರ ಹೆಸರಿನಲ್ಲಿ ಮುಖ್ಯ ವೇದಿಕೆ ನಿರ್ಮಾಣಗೊಂಡಿದೆ. ಇಂದು ಸಂಜೆ 6 ಗಂಟೆಗೆ ಸಿಎಂ ಸಿದ್ದರಾಮಯ್ಯ ಹಂಪಿ ಉತ್ಸವಕ್ಕೆ ಚಾಲನೆ ನೀಡಿದರು. ಚಂದನವನದ ತಾರೆಯರಾದ ನಟ ಶಿವರಾಜ್ ಕುಮಾರ್, ನಿರ್ಮಾಪಕಿ ಅಶ್ವಿನಿ ಪುನೀತ್ ರಾಜ್ಕುಮಾರ್, ಗೋಲ್ಡನ್ ಸ್ಟಾರ್ ಗಣೇಶ್ ಸೇರಿದಂತೆ ಹಲವರು ವೇದಿಕೆಗೆ ಮೆರುಗನ್ನ ನೀಡಲಿದ್ದಾರೆ. ಖ್ಯಾತ ಗಾಯಕ ವಿಜಯ್ ಪ್ರಕಾಶ್ ಹಾಗೂ ಹರಿಹರನ್ ತಂಡ ಸಂಗೀತ ರಸದೌತಣ ಉಣಬಡಿಸಲಿದ್ದಾರೆ. ಹಂಪಿ ಉತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಎಲ್ಲರೂ ಕೂಡ ಈ ಉತ್ಸವದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಉದ್ಘಾಟನೆ ಮಾಡ್ತಾರೆ. ಉತ್ಸವದಲ್ಲಿ ಭಾಗವಹಿಸಿ 3 ದಿನಗಳ ಕಾಲ ನಡೆಯುವ ಹಂಪಿ ಉತ್ಸವದಲ್ಲಿ ಭಾಗವಹಿಸಿ ಯಶಸ್ವಿ ಮಾಡಬೇಕು. ಈ ಒಂದು ಸಂತೋಷದಲ್ಲಿ ಎಲ್ಲರೂ ಭಾಗಿಯಾಗಬೇಕು ಅಂತೇಳಿ ಅಖಂಡ ನಮ್ಮ ಬಳ್ಳಾರಿ ಜಿಲ್ಲೆ ಮತ್ತು ನಾಡಿನ ಎಲ್ಲ ಜನರು ಕೂಡ ನಾನು ಮನವಿಯನ್ನ ಮಾಡ್ತಾ ಇದ್ದೀನಿ.
ಇನ್ನೊಂದೆಡೆ ಹಂಪಿ ಉತ್ಸವದ ಅಂಗವಾಗಿ ಎತ್ತುಗಳ ಪ್ರದರ್ಶನ ಎಲ್ಲರ ಗಮನ ಸೆಳೆಯಿತು. ಜಿಲ್ಲಾ ಉಸ್ತುವಾರಿ ಸಚಿವ ಜಮೀರ್ ಅಹಮದ್ ಖಾನ್ ಗೋಪೂಜೆ ಮಾಡುವ ಮೂಲಕ ಪ್ರದರ್ಶನಕ್ಕೆ ಚಾಲನೆಯನ್ನ ನೀಡಿದ್ರು. ಒಟ್ಟು 175 ಜೋಡಿ ಎತ್ತುಗಳು ಈ ಬಾರಿ ಪ್ರದರ್ಶನದಲ್ಲಿ ಭಾಗವಹಿಸಿದ್ವು. ಹಳ್ಳಿಕಾರ್, ಕಿಲ್ಲಾರಿ, ಹೋಂಗಲ ತಳಿಯ ಹೋರಿ ಮತ್ತು ಎತ್ತುಗಳು ತಮ್ಮ ಮೈಕಟ್ಟು ಶಕ್ತಿ ಮತ್ತು ಅಲಂಕಾರದ ಮೂಲಕ ಜನರನ್ನ ಆಕರ್ಷಿಸಿತು. ತದನಂತರದಲ್ಲಿ ಜಾನುವಾರುಗಳ ಸಾಕಣೆ ಕ್ರಿಸ್ತ ಹುಟ್ಟುವುದಕ್ಕಿಂತ ಹಿಂದಿನ ಸ್ವದೇಶಿ ತಳಿಗಳ ಸಂರಕ್ಷಣೆಗೆ ಸಂದೇಶ ನೀಡುವ ಉದ್ದೇಶದಿಂದ ಈ ವಿಶಿಷ್ಟ ಪ್ರದರ್ಶನ ಆಯೋಜಿಸಲಾಗಿತ್ತು. ಸಚಿವ ಜಮೀರ್ ಅಹಮದ್ ಖಾನ್ ಹಾಗೂ ಶಾಸಕ ಗವಿಯಪ್ಪ ಅವರು ಗೆದ್ದ ಪ್ರತಿ ಜೋಡಿಗೆ ತಲಾ 50,000 ರೂಪಾಯಿ ಬಹುಮಾನ ನೀಡಿ ಸನ್ಮಾನಿಸಿದ್ರು. ವಿದೇಶಿ ಪ್ರವಾಸಿಗರು ಸೇರಿ ಸಾವಿರಾರು ಜನರು ಈ ಅಪರೂಪದ ದೃಶ್ಯವನ್ನ ಕಣ್ತುಂಬಿಕೊಂಡ್ರು. ಇವತ್ತು ಕಾಂಪಿಟೇಷನ್ ಅಲ್ಲಿ 4 ಹಸುವನ್ನ ಗೆದ್ದಿದ್ದಾರೆ. ಡಿಪಾರ್ಟ್ಮೆಂಟ್ ವತಿಯಿಂದ 200 ಹಸುಗಳು ಬಂದಿದ್ರು. ಡಿಪಾರ್ಟ್ಮೆಂಟ್ ವತಿಯಿಂದ 5,000-7,500 ಏನೋ ಕೊಡ್ತಾರಂತೆ. ಇವತ್ತು 4 ಹಸುವನ್ನ ಗೆದ್ದಿದ್ದಾರಂತ ನನ್ನ ಮಾಹಿತಿ ನನ್ನ ತುಕಾರಾಮ್ ಸರ್ನ ಗೋಯಪ್ಪ ಸರ್ನ ಕೊಟ್ಟಿದ್ದಾರೆ. ನನ್ನ ಕಡೆಯಿಂದ ಅವ್ರನ್ನ ಸನ್ಮಾನ ಮಾಡಿ 50,000 ರೂಪಾಯಿ ನನ್ನ ಕಡೆಯಿಂದ ಗೋಯಪ್ಪ ಸರ್ ಕಡೆಯಿಂದ ತುಕಾರಾಮ್ ಸರ್ ಕಡೆಯಿಂದ ನನ್ನ ಕಡೆಯಿಂದ 50,000 4 ಜನಕ್ಕೆ 2 ಲಕ್ಷ ರೂಪಾಯಿ ನಮ್ಮ ಕಡೆಯಿಂದ ಕೊಡ್ತಾ ಇದ್ದೀವಿ. 3 ದಿನಗಳ ಕಾಲ ಹಂಪಿ ಉತ್ಸವ ನಡೆಯಲಿದೆ. ಸ್ಯಾಂಡಲ್ವುಡ್ ತಾರೆಯ ದಂಡೆ ಹಂಪಿಯತ್ತ ಮುಖ ಮಾಡಲಿದ್ದಾರೆ. ದೇಶ ವಿದೇಶದಿಂದ ಆಗಮಿಸಿದ ಲಕ್ಷಾಂತರ ಜನರು ಸಂಸ್ಕೃತಿ, ಪರಂಪರೆ, ಸಂಗೀತವನ್ನ ಎಂಜಾಯ್ ಮಾಡಲಿದ್ದಾರೆ. ಕೆ ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ.